ಹೇಳಕೊಂತಿದ್ದಾನೆ. ಸತ್ಯ ವಿಶ್ವಾಸಿಗಳು ತನ್ನ ಉದ್ದೇಶ ತನಕ ಮುಟ್ಟಿದ್ರು, ಉದ್ದೇಶನಲ್ಲಿ ತನ್ನ ಇಚ್ಛೆಯಲ್ಲಿ ಯಶಸ್ವಿಯಾದರು. ಏಕೆ ಗೊತ್ತಾ? ಏಕೆಂದರೆ ಅವರು ಪ್ರಾರ್ಥನೆಯಲ್ಲಿ ಅತಿ ಜಾಸ್ತಿ ಅಳತಿದ್ರು. ಪ್ರೀತಿಯ ಸಹೋದರರೇ, ನಾವು ನೋಡಿರಬಹುದು ಪ್ರಪಂಚದಲ್ಲಿ ಹಲವಾರು ಜನರು ನಮಗೆ ಕಣ್ಣಿಗೆ ಕಂಡು ಬರುತ್ತಾರೆ. ಅದರ ಒಳಗೆ ಬಹಳಷ್ಟು ಜನರು ತರಹದು ಬೇರೆ ಜನರಿಗೆ ಹಿಂಸೆ ಕೊಡೋದು, ನೋವು ಕೊಡೋದು, ಕಾಡ್ಸೋದು, ಈ ರೀತಿ ಮಾಡ್ತಿರ್ತಾರೆ. ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಜನರಿಗೆ ಅತಿ ಜಾಸ್ತಿ ನೋವು ಕೊಡುವ ವಸ್ತು ಯಾವುದಿದೆ ಅಂದರೆ ಅದು ನಮ್ಮ ನಾಲಿಗೆ ಇದೆ. ಬಹಳಷ್ಟು ಜನರು ನೀವು ತಿಳ್ಕೊಂಡಿರಬಹುದು, ನಾವು ಕಡಗನಿಂದ ಕೊಟ್ಟಿರುವ ಗಾವನೇ ಅವರಿಗೆ ಸಾಯ ತನಕ ನೆನಪಿರುತ್ತದೆ. ನಾವು ಕಡ್ಕಿನಿಂದ ಹೊಡೆದಿದ್ದು ಏನು ಗಾವ ಇದೆ, ಆ ನೋವು ಏನಿದೆ ಅದೇ ನೋವು ಸಾಯ ತನಕ ಅವ್ರಿಗೆ ನೆನಪನ್ನು ಇರುತ್ತದೆ. ನಾವು ಚೂರಿನಿಂದ ಏನು ದೇಹ ಮೇಲೆ ಬೇರೆ ಜನರಿಗೆ ಗಾವ ಕೊಟ್ಟಿದ್ದೀವಿ, ಅದೇ ಗಾವ ಸಾಯ ತನಕ ಅವ್ರಿಗೆ ಕಾಡಿಸುತ್ತದೆ. ಇದು ನಮ್ಮ ವಿಚಾರಣೆ, ಭಾವನೆ. ಪ್ರೀತಿಯ ಸಹೋದರರೇ, ಅದ್ರ ನೋಡಿ, ಕಡಗದು ಗಾವಾಯಿತು, ಚೂರಿದು ಗಾವಾಯಿತು, ಕಟ್ಕಿದು ಗಾವಾಯಿತು, ಬೇರೆ ಬೇರೆ ತರಹದ ವಸ್ತುಗಳಿನ ಗಾವಾಯಿತು. ಈ ಗಾವಗಳಿಗೇನಿದೆ, ಈ ದೇಹ ಮೇಲೆ ಸಿಕ್ಕಿರುವ ಗಾವಗಳಿಗೆ ತುಂಬುದಕ್ಕೆ ಏನಾದ್ರೆ ಪ್ರಪಂಚದಲ್ಲಿ ಔಷಧಿ ಸಿಗುತ್ತದೆ. ಕಡಗಿನಿಂದ ಯಾರಾದರೆ ಹೊಡೀರಿ ನೀವು, ದೇಹದಲ್ಲಿ ಗಾವಾಗಿದೆ, ರಕ್ತ ಬರಾಕುತ್ತದೆ ಅಂದ್ರೆ ಅದ ತಕ್ಷಣ ಔಷಧಿವನ್ನು ಇದೆ, ಗುಳಿಗೆ ಇದೆ ಕುಡಿಯೋದಕ್ಕೆ, ಅದರ ಮೇಲೆ ಔಷಧಿ ಹಚ್ಚೋದಕ್ಕೆ ಮೆಡಿಕಲ್ ನಲ್ಲಿ ಅಲ್ಲಿ ಹಾಸ್ಪಿಟಲ್ ಸಿಗುತ್ತದೆ. ಆ ಗಾವ ಮೇಲೆ ನಾವು ಏನಾದ್ರೆ ಔಷಧಿ ಹಚ್ಚಿದ ನಂತರ ಆ ಗಾವ ತುಂಬುತ್ತದೆ ಮತ್ತು ಮೊದಲಿಗೆ ಹೇಗೆ ಚರ್ಮ ಇತ್ತು ಅದೇ ರೀತಿ ಚರ್ಮ ಅದರ ಮೇಲೆ ಬರುತ್ತದೆ. ಈ ಗಾವ ಸ್ವಲ್ಪ ತಿಂಗಳಿಗಾಗಿ, ಸ್ವಲ್ಪ ದಿನಗಾಗಿ ಅಷ್ಟೇ. ಈಗ ಸಾಯ ತನಕ ನಮ್ಗೆ ನೋವು ಕೊಡುವ ಗಾವ ಯಾವ್ದಿದೆ, ಸಾಯ ತನಕ ನಮ್ಗೆ ನೆನಪಿಡುವ ಆ ವಸ್ತು ಯಾವ್ದಿದೆ, ಅಲ್ಲಾಹನ ಹಿರಿಯರು ಹೇಳಿದ್ರು, ಅಲ್ಲಾಹನ ಸಂತರು ಹೇಳಿದ್ರು, ಪ್ರೀತಿಯ ಸಹೋದರರೇ, ಸಾಯ ತನಕ ಮನುಷ್ಯನಿಗೆ ನೋವು ಕೊಡೋದು ಯಾವ್ದಾದ್ರೆ ವಸ್ತು ಇದೆ ಅಂದ್ರೆ ಅದು ನ್ಯಾಲ್ಗೆ ಇದೆ ಅಂತ ಹೇಳಿದ್ದಾರೆ. ಯಾವ್ದು ವಸ್ತು ಇದೆ? ನ್ಯಾಲ್ಗೆ. ಅಲ್ಲಾಹು ಅಕ್ಬರ್. ನೋಡ್ರಿ, ಗಾವ ನೀವು ಪ್ರಪಂಚದಲ್ಲಿ ಏನಾದ್ರೆ ಬೇರೆ ಜನರಿಗೆ ನೀವು ಚೂರಿನ ಹೊಡೆದಿದ್ರೆ ಅದು 6 ತಿಂಗಳ 1 ವರ್ಷ ತನಕ ಅಷ್ಟೇ. ಅದು ಎಷ್ಟು ದಿನ ಗಾವ ಇರ್ತೈತಿ ಅಷ್ಟೇ ತನಕ ಅವ್ರು ನಿಮ್ಗೆ ನೆನಪು ಮಾಡ್ತಾರ, ಇದೇ ವ್ಯಕ್ತಿ ನನ್ನನ್ನು ಈ ರೀತಿ ಕೊಲೆ ಮಾಡೋದಕ್ಕೆ ಬಂದಿದ್ದ, ಇದೇ ವ್ಯಕ್ತಿ ನನ್ನನ್ನು ಕಡೆಗೆ ತಗೊಂಡು ಹೊಡೆದಿದ್ದಾನೆ ಅನ್ನೋದ್ರು. ಅದು ಎಷ್ಟು ದಿನ ಗಾವ ಇರ್ತೈತಿ ಅಲ್ಲಿ ತನಕ ಅವ್ರು ನೆನಪು ಮಾಡುತ್ತಾರೆ. ನ್ಯಾಲ್ಗಿನಿಂದ ಕೊಟ್ಟಿರುವ ಗಾವ ಏನಿದೆ ಅದು ಸಾಯ ತನಕ ನೆನಪಿರ್ತೈತಿ. ಅದಕ್ಕೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಜನರು, ನಿಮ್ಮ ನ್ಯಾಲ್ಗೆಯ ರಕ್ಷಣೆಯನ್ನು ಮಾಡ್ರಿ. ಎಷ್ಟು ನಿಮ್ಮ ನ್ಯಾಲ್ಗೆ ನೀವು ರಕ್ಷಣೆ ಮಾಡ್ತೀರಲ್ಲ ಅಷ್ಟು ನೀವು ಪ್ರಪಂಚದಲ್ಲಿನೇ ಯಶಸ್ವಿ ಆಗ್ತೀರಾ ಮತ್ತು ಪರಲೋಕದಲ್ಲಿನೇ ಯಶಸ್ವಿ ಆಗ್ತೀರಾ. ಪ್ರೀತಿಯ ಸಹೋದರರೇ, ಹಲವಾರು ಜನರಿಗೆ ನೀವು ನೋಡಿರಬಹುದು, ಬಹಳಷ್ಟು ಜನರಿಗೆ ಪ್ರಪಂಚದಲ್ಲಿ ನೀವು ನೋಡಿರಬಹುದು, ಸ್ವಲ್ಪ ಜನರು ಈ ರೀತಿ ಇದ್ದಾರೆ ಪ್ರಪಂಚದಲ್ಲಿ. ಅವ್ರು ಯಾವತ್ತು ಮಾತಾಡಿದ್ರೆ ಒಳ್ಳೆಯವಾದ ಅಕ್ಷರವನ್ನು ಬಳಸೋದಿಲ್ಲ, ಚಲೋ ಮಾತುಗಳನ್ನು ಮಾತಾಡೋದಿಲ್ಲ. ಅವ್ರು ಯಾವತ್ತು ಮಾತಾಡಿದ್ರೆ ಬರೀ ಕೆಟ್ಟ ವಾದಾನೇ ಮಾತಾಡ್ತಾರ, ಅವ್ರು ಬರೀ ಕೆಟ್ಟ ಅಕ್ಷರನೇ ಬಳಸ್ತಾರ. ಆ ಜನರು ಬರೀ ಕೆಟ್ಟ ಮಾತಾಡೋದು, ಜನರಿಗೆ ಹಿಂಸೆ ಕೊಡೋದು, ಮಾತಿನಲ್ಲಿ ನೋವು ಕೊಡೋದು, ಅವರು ಸಾಯ ತನಕ ಅವ್ರ ಮಾತುಗಳನ್ನು ನೆನಪಿಟ್ಕೋಬೇಕು. ಇಂಥ ಬರೀ ಮಾತಿ ಕೆಟ್ಟವಾದ ಮಾತಾಡೋದು, ಏನಾದ್ರೆ ಪಾಯಿಂಟ್ ಇಟ್ಟು ಮಾತಾಡಿ ಅವ್ರಿಗೆ ಅವ್ರ ಹೃದಯಕ್ಕೆ ನೋವು ಕೊಡೋದು. ಬಹಳಷ್ಟು ಇಂತಹ ಜನರು ಇದ್ದಾರೆ ಪ್ರಪಂಚದಲ್ಲಿ. ಹಜರತ್ ಅಲಿ ರದಿ ಅಲ್ಲಾಹು ತಾಲಿನ ವರದಿದೆ, ಹಜರತ್ ಇಮಾಮೆ ಗಜಾಲಿ ರದಿ ಅಲ್ಲಾಹು ತಾಲಿನ ಬರೆಯ ಕುಂತಿದ್ದಾರೆ, ಹಜರತ್ ಇಬ್ರಾಹಿಂ ರದಿ ಅಲ್ಲಾಹು ತಾಲಿ ಅನರು ಈ ಹದೀಸ್ನ ವರದಿದ್ದಾರೆ, ಹಜರತ್ ಇಬ್ರಾಹಿಂ ಬಿನ್ ಮೈಸರ ರದಿ ಅಲ್ಲಾಹು ತಾಲಿ ಅನರು ಹೇಳ ಕುಂತಿದ್ದಾರೆ, ಈ ಕೆಟ್ಟ ಮಾತಾಡಿರುವ ಜನರು ಏನಿದ್ದಾರೆ, ಅಲ್ಲಾಹು ಅಕ್ಬರ್, ನಾಳೆ ಕಯಾಮತ್ ದಿನದಲ್ಲಿ ಈ ಜನರಿನ ಮುಖ ಏನಿದೆ, ಈ ಪ್ರಪಂಚದಲ್ಲಿ ನಾವು ಯಾವ ಮುಖ ನೋಡಕ್ ಕುಂತಿದ್ದೀವಿ, ಮನುಷ್ಯನ ರೀತಿ ಅವ್ರದ್ದು ಮುಖ ಪ್ರಪಂಚದಲ್ಲಿ ಕಾಣಕ್ ಕುಂತಿದೆ. ಕೆಟ್ಟ ಮಾತಾಡಕ್ ಕುಂತಿರುವ ಜನರಿನ ಮುಖ ಏನಿದೆ, ನಾಳೆ ಕಯಾಮತ್ ದಿನದಲ್ಲಿ ಹಶ್ರ್ ಮೈದಾನಲ್ಲಿ ನಾಯಿಯ ಮುಖ ಆಗಿ ಬರ್ತೈತಂತೆ. ಅಲ್ಲಾಹು ಅಕ್ಬರ್. ಆ ಜನರಿನ ಮುಖ ನಾಯಿಯ ಮುಖ ಆಗುತ್ತದೆ. ಪ್ರೀತಿಯ ಸಹೋದರರೇ, ಇವತ್ತು ಪ್ರಪಂಚದಲ್ಲಿ ಆಯ್ತು, ಮನೆಯಲ್ಲಿ ಆಯ್ತು, ಮನೆಯಲ್ಲಿ ಆಯ್ತು,
ಅಕ್ಕ ಪಕ್ಕದ ಮನೇಲಿ ಇರ್ಬೇಕಂದ್ರ ಇವತ್ತು ಸಂತೋಷ ಏಕಿಲ್ಲ, ಶಾಂತಿ ಏಕಿಲ್ಲ ಮನೆಯೊಳಗೆ. ನೋಡ್ರಿ, ಹೆಂಡತಿಯ ಕಿರಿಕಿರಿ ಇರುತ್ತದೆ ಮನೆಯೊಳಗೆ ಗಂಡನ ಮೇಲೆ. ಗಂಡ ಮಕ್ಕಳಿಗೆ ಏನಾದ್ರೂ ಕಿರಿಕಿರಿ ಮಾಡಕ್ ಕುಂತಿದ್ದಾನೆ, ಕೆಟ್ಟವಾದ ಅಕ್ಷರ ಬೈಯೋದು, ಹೊಡೆಯೋದು, ಅಂತ ಇಂತ ಮಾತಾಡೋದು. ಹೆಂಡತಿ ಮನೆಯಲ್ಲಿ ಸುಖವಾಗಿಲ್ಲ, ಗಂಡ ಮನೆಯಲ್ಲಿ ಸುಖವಾಗಿಲ್ಲ, ಮಕ್ಕಳಿಗೆ ಶಾಂತಿನೇ ಇಲ್ಲ, ಅಣ್ಣ ತಮ್ಮರ ಒಳಗೆ ಪ್ರೀತಿ ಹೊಂದಾಣಿಕೆ ಏನಿಲ್ಲ. ಕಾರಣ ಏಕೆ? ನಾವು ಯಾವತ್ತಿದ್ರ ಮೇಲೆ ವಿಚಾರಣೆ ಮಾಡಿದೀವಿ? ಇವತ್ತು ತಮ್ಮರು ಅಣ್ಣನ ಬಗ್ಗೆ ಏನಾದ್ರೆ ಅಪ್ಪಿತಪ್ಪಿ ಮಾತಾಡಿರಬಹುದು. ಇವತ್ತು ನಮ್ಮ ಜನರಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಸ್ವಲ್ಪ ಏನಾದ್ರೆ ಸಂಪತ್ತು ಬಂದಿದ್ರೆ, ಸ್ವಲ್ಪ ಏನಾದ್ರೆ ಜೀವನ ಒಳಗೆ ಸಂತೋಷ ಬಂದಿದ್ರೆ, ಒಳ್ಳೆ ತರ ಬಂದಿದ್ರೆ ನಾವ್ ಏನ್ ಮಾಡಿಬಿಡ್ತೀವಿ? ನಮ್ಮ ವ್ಯಾಲ್ಯೂ ನಾವು ಮರಿದ್ ಬಿಡ್ತೀವಿ. ನಮ್ಮ ತಮ್ಮರು, ದೊಡ್ಡಪ್ಪರು, ದೊಡ್ಡ ತಮ್ಮರು, ದೊಡ್ಡ ಅಣ್ಣವರು ಯಾರಿಗೆ ನಾವು ನೆನಪಿಟ್ಕೋದಿಲ್ಲ. ಏಕೆಂದ್ರೆ ಅಂತ ದೊಡ್ಡ ಪ್ರಮಾಣದಲ್ಲಿ ನಾವು ಮೇಲೆಗಡೆ ಬಂದ್ಬಿಟ್ಟಿದ್ದೀವಿ. ಇಷ್ಟು ನಮ್ಗೆ ಗೊತ್ತಿರೋದು. ಪ್ರೀತಿಯ ಸಹೋದರರೇ, ಈ ಯಾವುದೇ ವಸ್ತು ಪ್ರಪಂಚದ ಸಿಗ್ಲಿ ನಮ್ಗೆ, ಆ ವಸ್ತು ಸಿಕ್ಕಿದ ನಂತರ ಮೊದಲೇ ಮಾತು ನಾವು ಅಲ್ಲಾಹ್ ರಬ್ಬಲ್ ಇಜ್ಜತಿನ ಬಾರಿಗೆ ನಾವು ಶುಕ್ರ ಮಾಡ್ಬೇಕು. ಯಾ ಅಲ್ಲಾ, ಇದು ನಿನ್ನಿಂದ ಸಿಕ್ಕಿದೆಯಾ ಅಲ್ಲಾ, ನೀನ್ ಕೊಟ್ಟಿದ್ಯಾ, ನಿನ್ನ ಬಾರಿಗೆ ನಾನು 4 ಶುಕ್ರ ಮಾಡಕ್ ಕುಂತಿದ್ದೀನಿ ಅಲ್ಲಾ. ಇನ್ನೊಂದು ಏನಿದೆ ಅಂದ್ರೆ, ಮನೆಯಲ್ಲಿ ಹಿರಿಯರಾಗ್ಲಿ ಚಿಕ್ಕವರಾಗ್ಲಿ ಅವ್ರಿಗೆ ನಾವು ಅತಿ ಜಾಸ್ತಿ ಪ್ರೀತಿನಿಂದ, ಪ್ರೇಮನಿಂದ ಮತ್ತು ಗೌರವ ಮರ್ಯಾದೆನಿಂದ ಮಾತಾಡೋದು ನಾವು ಕಲಿಬೇಕು. ಬಾಯಿಗೆ ಬಂದಂಗೆ ನಾವು ಯಾವತ್ತೂ ಮಾತಾಡಬಾರ್ದು. ನೋಡ್ರಿ, ಬಹಳಷ್ಟು ಮಕ್ಕಳು ತಾಯಿಗೆ ಬಾಯಿಗೆ ಬಂದಂಗೆ ಮಾತಾಡುತ್ತಾರೆ, ತಂದೆಗೆ ಹೇಗೆ ಬೇಕಾದ್ರೆ ಮಾತಾಡುತ್ತಾರೆ, ಅಣ್ಣರಿಗೆ ಬಾಯಿಗೆ ಬಂದಂಗೆ ಮಾತಾಡುತ್ತಾರೆ. ಇವತ್ತು ಸುಖ ಏಕಿಲ್ಲ, ಶಾಂತಿ ಏಕಿಲ್ಲ, ಇವತ್ತು ಪ್ರೀತಿ ಏಕಿಲ್ಲ, ಅಣ್ಣ ತಮ್ಮರ ಒಳಗೆ ಪ್ರೀತಿ ಹೊಂದಾಣಿಕೆ ಏಕಿಲ್ಲ. ಪ್ರೀತಿಯ ಸಹೋದರರೇ, ಇದು ಕಡಗ ಚೂರಿನಿಂದ ದೂರ ಆಗಿದ್ದು ಸಂಬಂಧಗಳಲ್ಲ, ಇದು ನ್ಯಾಲಿನಿಂದ ದೂರ ಆಗಿರುವ ಸಂಬಂಧಗಳು. ಇವತ್ತು ನಮ್ಮ ನ್ಯಾಲಿಗೆ ನಾವು ಸರಿಯಾಗಿ ಇಟ್ಕೋತಿದ್ರೆ ಇವತ್ತು ನಮ್ಮ ಅಣ್ಣ ತಮ್ಮರು ನಮ್ಮಿಂದ ದೂರ ಆಗ್ತಿದ್ದಿಲ್ಲ. ನಮ್ಮ ಮನೆಯಿರುವ ಕುಟುಂಬಗಳು ಇವರು ನಮ್ಮಿಂದ ದೂರ ಆಗ್ತಿದ್ದಿಲ್ಲ. ನಾವು ಯಾರ ಜೊತೆ ಮಾತಾಡಿದೆ ಪ್ರೀತಿನಿಂದ ಮಾತಾಡಬೇಕು, ಹೊಂದಾಣಿಯಿಂದ ಮಾತಾಡಬೇಕು, ಪ್ರೇಮನಿಂದ ಮಾತಾಡಬೇಕು. ನಾವು ಮಾತಾಡೋದ್ ಮುಂಚೆ 10 ಸಾರಿ ಯೋಚನೆ ಮಾಡಬೇಕು. ಏನಾರಾಗ್ಲಿಪ್ಪ, ಅವ್ರಿಗೆ ಹೊಳ್ಳಿ ನಾನು ಈ ರೀತಿ ಮಾತಾಡಿದ್ರೆ ಅವ್ರ ಹೃದಯಕ್ಕೆ ನೋವು ಮುಟ್ಟಬಹುದು, ಅವ್ರು ನನ್ನ ಮಾತಿನ ಬೇಜಾರಾಗಬಹುದು, ಅವ್ರ ಹೃದಯ ಸಿಗುವ ಶಾಂತಿಯನ್ನು ದೂರ ಆಗಬಹುದು, ನನ್ನ ಸಮೀಪ ಬರೋರು ನನ್ನ ದೂರ ಆಗಬಹುದು. ನಾನು ಈ ರೀತಿ ಮಾತಾಡಬಾರ್ದು, ನಾವು ತಿಳ್ಕೊಬೇಕಾಗಿತ್ತು. ಇವತ್ತು ನಾವೇನಿದೀವಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಅದೇ ನಾವು ಮಾತಾಡೋದು ಶುರು ಮಾಡಿಬಿಡ್ತೀವಿ. ಈ ರೀತಿ ಮಾಡಬಾರ್ದು ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮನ್ ಸಮತನಜ, ಮನ್ ಸಮತನಜ, ಯಾರು ಸುಮ್ನೆ ಆದ್ರು ಅವರು ಯಶಸ್ವಿ ಆದ್ರು, ಅವರು ಉಳಿದರು. ಈ ಹದೀಸ್ ಮುಬಾರಕ ಯಾವ ರೀತಿ ಇದೆ ಅಂದ್ರೆ, ಹಜರತ್ ಇಮಾಮೆ ಗಜಾಲಿ ರದಿಯಲ್ಲಾಹು ತಆಲಾ ಅನ್ಹರು ಬರೆದಿದ್ದಾರೆ, ಒಬ್ಬ ದೊಡ್ಡವಾದ ರಾಜ್ಕುಮಾರ್ ಇದ್ದ. ಆ ರಾಜ್ಕುಮಾರ ತನ್ನ ಮಗನಿಗೆ ಒಂದು ಗುರುಗಳಿನ ಸಮೀಪ ಓದೋದಕ್ಕೆ ಕಳಿಸಿದ್ದ. ಮದರ್ಸ್ ಅಂತಾರಲ್ಲ, ಮದರ್ಸೆ ಕಳಿಸಿದ್ದ. ರಾಜ್ಕುಮಾರ್ ಒಬ್ಬರೇ ಮಗ ಇದ್ದಾನೆ. ಹೇಗೆ ಹಜರತ್ ಕಡೆ ಹೋಗಿ ಶಿಕ್ಷಣ ಕಲಿಬೇಕಿತ್ತು, ಹಜರತರು ಹದೀಸ್ ಪಾಕನ್ನು ತಿಳಿಸಿ ಹೇಳಕೊಂತಿದ್ರು. ಹದೀಸಿನಲ್ಲಿ ಈ ಹದೀಸ್ ಮುಬಾರಕ ಬಂತು, ಮನ್ ಸಮತನಜ, ಯಾರು ಸುಮ್ನೆ ಆದ್ರು ಅವರು ಯಶಸ್ವಿ ಆದ್ರು, ಯಾರು ಸುಮ್ನೆ ಆದ್ರು ಅವರು ಉಳಿದ್ರು. ಪ್ರೀತಿಯ ಸಹೋದರರೇ, ರಾಜ್ಕುಮಾರ್ ಮಗನ ಈ ಮಾತನ್ನು ಕೇಳಿದ ನಂತರ ಅವಾಗಿಂದ ರಾಜ್ಕುಮಾರ್ ಮಗ ಏನ್ ಮಾಡಿದ್ದ, ಮಾತಾಡೋದು ಬಿಟ್ಟ. ಯಾವುದೇ ತರಹದ ಮಾತಾಡಕ್ ಕುಂತಿದ್ದಿಲ್ಲ, ಬರೇ ಸುಮ್ನೆ ಆಗೋದು. ಯಾರು ಕೇಳಿದ್ರೇನೆ ಏನು ಒಳ್ಳೆ ಹೇಳಕ್ ಕುಂತಿದ್ದಿಲ್ಲ. ಆ ರೀತಿ ಸುಮ್ನೆ ಆದ ರಾಜ್ಕುಮಾರನ್ ಪ್ರೀತಿಯ ಮಗ. ರಾಜ್ಕುಮಾರ್ ನೋಡಿದ್ರೆ, ಏನಪ್ಪಾ, ನನ್ನ ಒಬ್ಬನೇ ಮಗ ಇದ್ದಾನೆ, ಈಗ ಮುಂದೆ ನಡೆಸ್ಕೊಂಡು ಹೋಗುದು ನನ್ನ ಒಬ್ಬನೇ ಮಗ ಇದ್ದಾನೆ, ಏಕೆ ಮಾತಾಡಕ್ ಕುಂತಿಲ್ಲ ನನ್ನ ಮಗ? ಕಾರಣ ಏಕೆ? ದೊಡ್ಡವಾದ ಹಾಕಿಮ್ಗಳು, ಏನೇ ಡಾಕ್ಟರ್ಗಳಿಗೆ ಕರೆಸಿದ್ದ, ದೊಡ್ಡವಾದ ಗುರುಗಳಿಗೆ ಕರೆಸಿದ ನಂತರ ಎಲ್ಲಾರು ಸರ್ಚ್ ಮಾಡಿದ್ರು, ಎಲ್ಲಾರು ನೋಡಿದ್ರು, ಆದ್ರೆ ಯಾವುದೇ ತರಹದು ದಾರಿನ ಕಂಡು ಬಂದಿಲ್ಲ. ಲಾಸ್ಟ್ ಒಬ್ಬರು ಗುರುಗಳು ಬಂದ್ರು. ಅವ್ರು ಬಂದು ಏನ್ ಹೇಳಿದ್ರು, ನಿಮ್ಮ ಮಗ ಮಾತಾಡುತ್ತಾನೆ, ಆದ್ರೆ ನಿಮ್ಮ ಮಗನಿಗೆ ನೀವು ಬೆಳಗಿನ ಜಾವದಲ್ಲಿ ಕಾಡಿನಲ್ಲಿ ಕಳಿಸ್ರಿ, ಶಿಕಾರಿಯನ್ನು ಮಾಡೋದಕ್ಕೆ, ಏನೇ ಪ್ರಾಣಿಗೆ ಶಿಕಾರಿ ಮಾಡೋದಕ್ಕೆ ಕಾಡಿನಲ್ಲಿ ಕಳಿಸ್ರಿ ನಿಮ್ಮ ಮಗನಿಗೆ. ಒಂದು ಸೈನಿಕನ ಜೊತೆ ಕಾಡಿನಲ್ಲಿ ಸ್ವಲ್ಪ ಏನಾದ್ರೆ ಹೋಗಿ ಬಂದಿದ್ರೆ ನಿಮ್ಮ ಮಗ ಮಾತಾಡಬಹುದು. ರಾಜ್ಕುಮಾರ ಒಂದು ಸೈನಿಕನ ಜೊತೆ ತನ್ನ ಮಗನಿಗೆ ಕಾಡಿನಲ್ಲಿ ಕಳಿಸಿದ್ದ. ಹೇಗೆ ಕಳಿಸ್ಬೇಕಾಗಿತ್ತು? ಸೈನಿಕ ನೋಡಿದ್ರೆ ಬಾಣ ತಗೊಂಡು ಕಾಡಿನಲ್ಲಿ ಬಂದಿದ್ದಾನೆ. ರಾಜ್ಕುಮಾರ್ ಮಗನ ಜೊತೆ ಬಂದಿದ ನಂತರ ಆ ಶಿಕಾರ್ ಮಾಡುವ ಸೈನಿಕನಿದ್ದ ಕಾಡಿನಲ್ಲಿ ಬಂದಿದ ನಂತರ ಎಲ್ಲಾ ಗಿಡ ಮೇಲೆ ದೃಷ್ಟಿ ಹಾಕಿ ನೋಡಕ್ ಕುಂತಿದ್ದಾನೆ. ಯಾವ್ದಾದ್ರು ಪಕ್ಷಿಯನ್ನು ಸಿಗಬಹುದು, ಪಕ್ಷಿಗೆ ನಾನು ಶಿಕಾರ್ ಮಾಡಿ ಈ ಬಾಣ ನನ್ನ ಪಕ್ಷಿಗೆ ಹೊಡಿಬೇಕು. ಪ್ರೀತಿಯ ಸಹೋದರರೇ, ಆ ಸೈನಿಕ ಎಲ್ಲಾ ಗಿಡದ ಮೇಲೆ ದೃಷ್ಟಿ ಹಾಕಿ ನೋಡಿದ್ರೆ ಎಲ್ಲೇ ಪಕ್ಷಿಯನ್ನು ಕಾಣಕ್ ಕುಂತಿದ್ಲ. ಸ್ವಲ್ಪ ದೂರ ಹೋಗಿದ ನಂತರ ಆ ಹಿಂದೆ ಉಳಿದ ಏನ್ ಗಿಡ ಇತ್ತು, ಆ ಗಿಡದ ಒಳಗಿಂತ ಒಂದು ಪಕ್ಷಿಯ ಧ್ವನಿ ಬಂತು. ಹೇಗೆ ಪಕ್ಷಿಯ ಧ್ವನಿ ಬರಬೇಕಿತ್ತು, ಆ ಸೈನಿಕ ತಕ್ಷಣ ಹೊಳ್ಳಿ ಬಂದು ಆ ಪಕ್ಷಿಗೆ ನೋಡಿದ ತಕ್ಷಣ ಬಾಣ ತಗೊಂಡು ಆ ಪಕ್ಷಿಗೆ ಹೊಡಿದ್ಬಿಟ್ಟ.
ಅಲ್ಲಾಹು ಅಕ್ಬರ್. ಹೇಗೆ ಹೊಡಿಬೇಕಾಗಿತ್ತು? ರಾಜ್ಕುಮಾರ್ ಮಗ ಏನಿದ್ದ ಯಾವುದೇ ತರಹದ್ದು ಮಾತಾಡಕ್ ಕುಂತಿದ್ಲ, ಎಷ್ಟು ತಿಂಗಳಾಗಿತ್ತು. ಆ ಪಕ್ಷಿಗೆ ಹೊಡೆದಿದ್ದು ನೋಡಿದ ತಕ್ಷಣ ಏನ್ ಮಾಡಿದ್ದ? ಸದಕ್ತ ಯಾ ರಸೂಲಲ್ಲಾ. ತಕ್ಷಣ ತನ್ನ ನ್ಯಾಲಿಂದ ಈ ಮಾತನ್ನು ಹೇಳಿಬಿಟ್ಟ, ಸದಕ್ತ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ನೀವು ನಿಜ ಹೇಳಿದಿರಿ ಯಾ ರಸೂಲಲ್ಲಾ. ಯಾರು ಸುಮ್ನೆ ಆದ್ರು ಅವರು ಉಳಿದರು, ಯಾ ರಸೂಲಲ್ಲಾ, ಸದಕ್ತ ಯಾ ರಸೂಲಲ್ಲಾ. ಇದು ಹೇಗೆ ಅಕ್ಷರ ಸೈನಿಕ ಕೆಳಗಿತ್ತು. ತಕ್ಷಣ ರಾಜ್ಕುಮಾರ್ ಸಮೀಪ ಬಂದ, ರಾಜ್ಕುಮಾರ್ ಮಗನಿಗೆ ಕರ್ಕೊಂಡು ಬಂದಿದ ನಂತರ ರಾಜ್ಕುಮಾರಿಗೆ ಹೇಳಿದ, ಅಯ್ಯ ರಾಜ್ಕುಮಾರ, ನಿಮ್ಮ ಮಗ ಈ ರೀತಿ ಮಾತಾಡಿದ್ದಾನೆ. ರಾಜ್ಕುಮಾರ್ ಕೇಳಿದ ನಂತರ ತಕ್ಷಣ ಕೋಪ ಪಡ್ಕೊಂಡ, ಸಿಟ್ಟಾದ. ಹಂಗಂದ್ರೆ ಇದು ಯಾವುದೇ ತರಹದ ರೋಗ ಇದ್ದಿದ್ದಿಲ್ಲ. ಈ ನನ್ನ ಮಗ ಸ್ವಂತ ನಿಂದನೇ ಸುಮ್ಮನೆ ಆಗಿದ್ದ. ನಾನು ಇಷ್ಟು ಡಾಕ್ಟರ್ಗಳು ಕಳ್ಸಿದ ನಂತರನೇ, ಕರೆಸಿ ನಾನು ಎಲ್ಲ ಚೆಕಪ್ ಮಾಡಿಸಿದ ನಂತರನೇ ಈ ನನ್ನ ಮಗ ಮಾತಾಡಿಲ್ಲ. ಅದು ನನ್ನ ಮಗನ ನಾನು ಬಿಡಬಾರ್ದು. ಸೇನೆಗಳು ಹಿಡ್ಕೊಂಡು ಹೋಗ್ರಿ, ನನ್ನ ಮಗನಿಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ರಿ, ಈ ರೀತಿ ಶಿಕ್ಷೆಯನ್ನು ಕೊಡ್ರಿ. ಪ್ರೀತಿಯ ಸಹೋದರರೇ, ರಾಜ್ಕುಮಾರ ಮಗನಿಗೆ ಹೇಗೆ ಕಟ್ಟಿ ಆ ಚರಮದು ಬಾರ್ಕೊಲ್ ತಗೊಂಡು ದೇಹ ಮೇಲೆ ಹೊಡ್ಯಾಕ್ ಕುಂತಿದ್ರು. ಮತ್ತು ರಾಜ್ಕುಮಾರ ಮಗ ಏನ್ ಹೇಳಿದ? ಸದಕ್ತ ಯಾ ರಸೂಲಲ್ಲಾ, ಸದಕ್ತ ಯಾ ರಸೂಲಲ್ಲಾ. ಕೇಳೋರು ಕೇಳಿದ್ರು, ಅಯ್ಯ ರಾಜ್ಕುಮಾರ ಮಗ ಈ ರೀತಿ ಎದೆ ಕೇಳಕ್ ಕುಂತಿದ್ಯಾ? ಹೇಳದ್ ಕಾರಣ ಏಕೆ? ರಾಜ್ಕುಮಾರ ಸಣ್ಣವಾದ ಮಗ ಏನ್ ಹೇಳಿದ? ಆ ಪಕ್ಷಿ ಏನಿತ್ತು ಎಷ್ಟು ಸುಮ್ನಿತ್ತು, ಅಷ್ಟು ತನ್ನ ಜೀವನಿಂದ ಕಾಪಾಡಿಕೊಂಡು ಏನು ಉಳಿದಿತ್ತು. ಹೇಗೆ ಆ ಪಕ್ಷಿ ಮಾತಾಡಬೇಕಾಗಿತ್ತು, ಆ ಪಕ್ಷಿ ಸಾವು ಬಂತು. ಏನು ಬಾಣದ ನಸೇನೆಗೆ ಹೊಡೆದ ನಂತರ ಆ ಧ್ವನಿ ಕೇಳಿ ಆ ಪಕ್ಷಿ ಮೇಲೆ ಈ ರೀತಿ ಏನು ಶಿಕ್ಷೆ ಬಂತು. ಈ ರೀತಿ ಅವ್ರ ಪಕ್ಷಿ ಮೇಲೆ ಹೊಡೆತ ಬಿತ್ತು. ನಾನೇ ಹೇಳಿದ ನಂತರ, ನಾನು ಇಷ್ಟು ದಿನ ಸುಮ್ಮನೆ ಆಗಿದ್ಯಾ, ನನಗೆ ಯಾವುದೇ ತರಹದ್ದು ಶಿಕ್ಷೆ ನನ್ನ ಮೇಲೆ ಬಂದಿದ್ದಿಲ್ಲ. ನಾನೇ ಹೇಳಿದ ನಂತರ ಮತ್ತು ನನ್ನ ಮೇಲೆ ಈ ರೀತಿ ಶಿಕ್ಷೆ ಬಂದಿದೆ. ಹಂಗಾದ್ರೆ ಸದಕ್ತ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ನೀವು ಹೇಳಿದ್ದು ನಿಜ ಯಾ ರಸೂಲಲ್ಲಾ. ಮನ್ ಸಮತ ನಜ, ಯಾರು ಸುಮ್ನೆ ಆದರು ಅವರು ಉಳಿಸ್ಕೊಂಡ್ರು, ಅವರು ಯಶಸ್ವಿ ಆದರು. ಪ್ರೀತಿಯ ಸಹೋದರರೇ, ಆ ಜನರು ಉಳಿದರು. ಅದಕ್ಕೆ ರಸೂಲಲ್ಲಾ ಅವ್ರು ಹೇಳಿದ್ರು, ಮಾತಾಡೋದು ಪ್ರೀತಿಯ ಸಹೋದರರೇ ಮಾತಾಡಬೇಕು. ಎಲ್ಲೇ ಅವಶ್ಯಕತೆ ಇದೆ ಅಲ್ಲೇ ನಾವು ಮಾತಾಡ್ಬೇಕು, ಅತಿ ಜಾಸ್ತಿ ಊರಾಗಿ ಮಾತಾಡಬಾರ್ದು. ಹಜರತೆ ಹಸನ್ ಬಸ್ರಿ ರದಿಯಲ್ಲಾಹು ತಆಲಾ ಅನ್ಹು ಎಷ್ಟು ಚಲೋವಾದ ಮಾತು ಹೇಳಿದಾರೆ ನೋಡ್ರಿ. ಯಾರಾದ್ರೆ ವ್ಯಕ್ತಿ ಅತಿ ಜಾಸ್ತಿ ಮಾತಾಡಿದ್ರೆ ಆ ವ್ಯಕ್ತಿಯ ಒಳಗೆ ಬಹಳಷ್ಟು ತಪ್ಪುಗಳನ್ನು ಕಂಡು ಬರ್ತಿದ್ದಂತೆ. ಯಾರು ಅತಿ ಜಾಸ್ತಿ ಮಾತಾಡ್ತಿರಲ್ಲ, ಇವತ್ತು ನೀವು ನೋಡಿರಬಹುದು, ಬಾಳ ಮಾತಾಡ್ತಾರಪ್ಪ ಅವರು, ಬಾಳ ಮಾತಾಡ್ತಾರ ನೋಡಿದ್ರೆ ಸುಮ್ನೆ ಇರಂಗಿಲ್ಲ, ಬರೀ ಮಾತಾಡುದು. ಅದೇ ಹೇಳಿದ್ದಾರೆ ಅಲ್ಲಾಹನ ಸಂತರು, ಅತಿ ಜಾಸ್ತಿ ಮಾತಾಡಬಾರ್ದು. ನಿಮ್ಮ ಮಾತುಗಳಲ್ಲಿ ಮಾತು ಬರ್ತಾ ಆ ಮಾತುಗಳು ಸುಳ್ಳು ಮಾತುಗಳಲ್ಲಿ ಬರಬಹುದು. ನಿಮ್ಮ ಮಾತಾಡುವ ಮಾತುಗಳು ಬಹಳಷ್ಟು ಜನರಿಗೆ ತಪ್ಪವನ್ನು ಕಂಡು ಬರಬಹುದು. ಅದಕ್ಕೆ ಅತಿ ಜಾಸ್ತಿ ಮಾತಾಡಬಾರ್ದು. ಹಜರತ್ ಹಸನ್ ಬಸ್ರಿ ರದಿಯಲ್ಲಾಹು ತಆಲಾ ಅನ್ಹು ಏನ್ ಹೇಳಿದ್ರು? ಯಾರು ಅತಿ ಜಾಸ್ತಿ ಮಾತಾಡಿದ್ರು ಅವ್ರ ಮಾತುಗಳಲ್ಲಿ ಅತಿ ಜಾಸ್ತಿ ತಪ್ಪುಗಳನ್ನು ಕಂಡು ಬರುತ್ತದೆ. ಮತ್ತು ಮುಂದೆ ಹೇಳಿದ್ರು, ಯಾ ವ್ಯಕ್ತಿ ಕಡೆ ಅತಿ ಜಾಸ್ತಿ ಸಂಪತ್ತವನ್ನು ಇದೆ ಆ ವ್ಯಕ್ತಿ ಅತಿ ಜಾಸ್ತಿ ಪಾಪನ ದಾರಿಯಲ್ಲಿ ಹೋಗುತ್ತಾನೆ. ಮತ್ತು ಹಜರತ್ ಹಸನ್ ಬಸ್ರಿ ರದಿಯಲ್ಲಾಹು ತಆಲಾ ಅನ್ಹು ಮತ್ತೆ ಮುಂದೆ ಹೇಳಿದ್ರು ಮೂರನೇ ಮಾತು, ಯಾರು ಜನರು ಅತಿ ಜಾಸ್ತಿ, ಅಲ್ಲಾಹು ಅಕ್ಬರ್, ಯಾರು ಜನರು ಅತಿ ಜಾಸ್ತಿ ಕೆಟ್ಟವಾದ ವಿಚಾರಣೆ ಇಟ್ಕೊಂಡ್ರು ಇರ್ತಾರಲ್ಲ, ಸ್ವಲ್ಪ ಬರೀ ಮಾತು ಕೆಟ್ಟ ವಿಚಾರಣೆಗಳು ಇಟ್ಕೊಳ್ಳೋದು, ಬೇರೆ ಜನರಿಗೆ ಸರ್ವನಾಶ ಮಾಡೋದು, ಇಂತಹ ಜನರ ಮೇಲೆ ಅತಿ ಜಾಸ್ತಿ ಶಿಕ್ಷೆಯನ್ನು ಬರುತ್ತದೆ. ಇಂತಹ ಜನರು ಅತಿ ಜಾಸ್ತಿ ತನ್ನ ಮೇಲೆ ಶಿಕ್ಷೆಯನ್ನು ತಗೊಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ಈಸಾ ಅಲೈಹಿಸ್ಸಲಾಂ ಕಡೆ ಬಂದು ಜನರು ಕೇಳಿದ್ರು, ಈಸಾ ಅಲೈಹಿಸ್ಸಲಾಂ, ಸ್ವರ್ಗದಲ್ಲಿ ಹೋಗುವ ಯಾವುದು ಒಳ್ಳೆಯವಾದ ನಡವಳಿಕೆ ಇದೆ? ಎಲ್ಲ ನಡವಳಿಕೆಯಲ್ಲಿ ಅತಿ ಒಳ್ಳೆಯವಾದ ನಡವಳಿಕೆ ಯಾವುದಿದೆ? ಆ ನಡವಳಿಕೆನಿಂದ, ಆ ಪಾಲನೆಯಿಂದ ನಾವು ಸ್ವರ್ಗಕ್ಕೆ ಹೋಗಬೇಕು, ನಮ್ಗೆ ಸ್ವರ್ಗವನ್ನು ಸಿಗ್ಬೇಕು. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಏನ್ ಹೇಳಿದ್ರು? ನೀವು ಸ್ವರ್ಗನಲ್ಲಿ ಹೋಗ್ಬೇಕಂದ್ರೆ ಸುಮ್ನೆ ಆಗ್ರಿ, ಯಾವುದೇ ತರಹದ್ದು ಮಾತಾಡೋಕೆ ಹೋಗ್ಬೇಡ್ರಿ, ಯಾವುದೇ ತರಹದ್ದು ಮಾತನ್ನು ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಹಜರತ್ ಈಸಾ ಅಲೈಹಿಸ್ಸಲಾಂ. ಎಷ್ಟು ಸುಮ್ನೆ ಆಗ್ತೀರಾ ಅಷ್ಟು ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿದ್ರು. ಜನರು ಹೇಳಿದ್ರು, ಈಸಾ ಅಲೈಹಿಸ್ಸಲಾಂ, ಸಾಧ್ಯ ಇಲ್ಲ ಈಸಾ ಅಲೈಹಿಸ್ಸಲಾಂ, ನಾವು ಮಾತಾಡ್ಲೇಬೇಕು, ಸ್ವಲ್ಪರಾಗ್ಲಿ, ಒಂದು ಅಕ್ಷರನಾಗ್ಲಿ ಈಸಾ ಅಲೈಹಿಸ್ಸಲಾಂ ನಾವು ಮಾತಾಡಲೇಬೇಕು. ಮಾತಾಡಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯೋದಿಲ್ಲ ಈಸಾ ಅಲೈಹಿಸ್ಸಲಾಂ. ಹಜರತ್ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು, ಮಾತಾಡಬೇಕು, ಆದರೆ ಮಾತಾಡಿದ್ರೆ ಒಳ್ಳೆಯವಾದ ಮಾತಾಡ್ರಿ, ಜನರಿಗೆ ಲಾಭ ಮುಟ್ಟಿಸೋದು ಅಕ್ಷರವನ್ನು ಬಳಸ್ರಿ ನಿಮ್ಮ ನ್ಯಾಲ್ಗಿನಿಂದ. ಮಾತಾಡಿದ್ರೆ ಜನರಿಗೆ ಸುಖ ಸಿಗ್ಬೇಕು, ಇಂತಹ ಮಾತಾಡ್ರಿ. ಆದ್ರೆ ಕೆಟ್ಟವಾದ ಮಾತಾಡೋನು ಮಾತಾಡಬಾರ್ದು, ಕೆಟ್ಟವಾದ ಮಾತುಗಳನ್ನು ನಾವು ಮಾತಾಡಬಾರ್ದು ಅಂತ ಹಜರತ್ ಈಸಾ ಅಲೈಹಿಸ್ಸಲಾಂ ಹೇಳಿದ್ರು. ಪ್ರೀತಿಯ ಸಹೋದರರೇ,
ಮಾತುಗಳಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕು. ಯಾವುದೇ ನಾವು ಮಾತಾಡಲಿ, ಆದರೆ ಜನರಿಗೆ ಹಿಂದೆ ನಾವು ಯೋಚನೆ ಮಾಡಿ ಮಾತಾಡಬೇಕು. ಇವತ್ತು ತಾಯಿ ಆಗ್ಲಿ, ಮನೆಯಲ್ಲಿ ಅಣ್ಣ ತಮ್ಮರಾಗ್ಲಿ, ತಂಗಿರಾಗ್ಲಿ, ಅಕ್ಕರಾಗ್ಲಿ, ಇವತ್ತು ನಾವು ಎಲ್ಲಾರು ಇವ್ರು ನಮ್ಮಿಂದ ದೂರ ಆಗೋದು ಕಾರಣ ಏಕೆ? ಇದೇ ಪ್ರೀತಿಯ ಸಹೋದರರೇ, ನ್ಯಾಲಿಗಿನಿಂದನೇ ಎಷ್ಟೋ ಜನರು ನರಕನಲ್ಲಿ ಹೋಗುತ್ತಾರೆ. ಅಲ್ಲಾಹು ಅಕ್ಬರ್. ಇವತ್ತು ನಮ್ಮ ಅಕ್ಕ ಪಕ್ಕದಲ್ಲಿ ಬಹಳಷ್ಟು ಜನರು ಇರ್ತಾರ. ಇವತ್ತು ಗುರುಗಳ ಮೇಲೆ ಬಹಳಷ್ಟು ತಪ್ಪು ಹೇಳೋರು ಇರ್ತಾರ, ಅವಮಾನಂಗೆ ಮಾತಾಡಿರ್ತಾರ, ಹಿರಿಯರ ಬಗ್ಗೆ ಕೆಟ್ಟ ಮಾತಾಡಿರ್ತಾರ, ಚಿಕ್ಕವರ ಬಗ್ಗೆ ಕೆಟ್ಟ ಮಾತುಗಳನ್ನು ಮಾತಾಡಿರ್ತಾರ. ಆದ್ರೆ ಬಹಳಷ್ಟು ಜನರು ಆ ಮಾತುಗಳನ್ನು ಕೇಳಿದ ನಂತರನೇ ಸುಮ್ಮನೆ ಆಗ್ತಾರ. ಕಾರಣ ಏಕೆ? ನಮ್ಮ ಗೆಳೆಯರು, ನನ್ನ ಗೆಳೆಯ ಏನ್ ಮಾತಾಡಿದ್ರೆ ನಡೀತೈತಿ? ಇಲ್ಲ ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ತನ್ನ ಗೆಳೆಯನ ಜೊತೆನೆ ನರಕಲ್ಲಿ ಹೋಗ್ತಾರಂತೆ. ಜನರು ತನ್ನ ಗೆಳೆಯನ ಜೊತೆನೆ ನರಕನಲ್ಲಿ ಹೋಗ್ತಾರಂತೆ. ಅಲ್ಲಾಹು ಅಕ್ಬರ್. ಮಾತಾಡಿದ್ದು ಗೆಳೆಯ, ನೀವು ಏನು ಮಾತಾಡಿಲ್ಲ, ನೀವು ಸುಮ್ನೆ ಆಗಿದ್ರಿ, ಆದರೆ ನಿಮ್ಮ ಗೆಳೆಯನ ಜೊತೆ ನೀವು ನರಕಲ್ಲಿ ಹೋಗ್ತೀರಾ. ಕಾರಣ ಏಕೆ ಗೊತ್ತಾ? ನಿಮ್ಮ ಗೆಳೆಯ ಕೆಟ್ಟವಾದ ಮಾತಾಡಿದ್ರೇನೆ, ನಿಮ್ಮ ಗೆಳೆಯನಿದ್ದಾನೆ ಬೇರೆ ಜನರಿಗೆ ಬೈದಿದ್ರೇನೆ ನೀವು ಸುಮ್ನೆ ಕುಂತಿದ್ರ? ನಿಮ್ಮ ಗೆಳೆಯರಿಗೆ ನೀವು ಹೇಳಬೇಕಾಗಿತ್ತು, ನನ್ನ ಗೆಳೆಯ ಈ ರೀತಿ ಮಾತಾಡಬಾರ್ದು, ಹಿರಿಯರಿಗೆ ಗೌರವ ಕೊಡಬೇಕು, ತಾಯಿಗೆ ಗೌರವ ಕೊಡಬೇಕು, ತಂದೆಗೆ ಮರ್ಯಾದೆಯಿಂದ ಮಾತಾಡಬೇಕು, ಅವಮಾನದಿಂದ ಮಾತಾಡಬಾರ್ದು. ನೀವು ಹೇಳಬೇಕಿತ್ತು. ನೀವು ಕೇಳ್ಕೊಂತ ಸುಮ್ನೆ ಕುಂತಿದ್ದೀರಾ? ಹೇಗೆ ನಿಮ್ಮ ಗೆಳೆಯ ನರಕನಲ್ಲಿ ಹೋಗುತ್ತಾನೆ, ಅದರ ಜೊತೆ ನೀವೇ ಹೋಗ್ತೀರಾ. ನಾಳೆ ನರಕನಲ್ಲಿ ಹೋಗಿದ ನಂತರ ನೀವೇ ಹೇಳ್ತಾರೆ ಏನಂತ? ಅಲ್ಲ, ನಾನು ನನ್ನ ಗೆಳೆಯಿಂದ ದೂರ ಆಗಿದ್ರೆ ಎಷ್ಟು ಚಲೋ ಆಗ್ತಿತ್ತು, ಇವತ್ತು ನನ್ನ ಮೇಲೆ ಈ ರೀತಿ ಪರಿಸ್ಥಿತಿ ಬರ್ತಿದ್ದಿಲ್ಲ, ನಾನು ನರಕನಿಂದ ಉಳಿತಿದ್ದೆ. ಯಾ ಅಲ್ಲ, ನನಗೆ ಎಂತಹ ದೊಡ್ಡವಾದ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಪ್ರೀತಿಯ ಸಹೋದರರೇ, ಗೆಳೆತನ ಮಾಡ್ರಿ, ಒಳ್ಳೆವಾದ ಜನರ ಜೊತೆ ನಿಮ್ಮ ಗೆಳೆತನ ಇರಬೇಕು. ಯಾರಾದ್ರೆ ತಪ್ಪನ್ನು ಮಾತಾಡಿದ್ರೆ ಮೊದಲಿಗೆ ತಿಳಿಸ್ರಿ, ಈ ರೀತಿ ತಪ್ಪವಾದ ಮಾತುಗಳಿದೆ, ಈ ರೀತಿ ಮಾತಾಡಬಾರ್ದು, ಈ ರೀತಿ ಹೇಳಬಾರ್ದು. ಪ್ರೀತಿಯ ಸಹೋದರರೇ, अल्लाह बारक में दुआ मारते हैं, ऐ मेरे मालिक मौला, कहने जानने में समझाने में जहाँ भी गलती तुम्हारा फता फरमा। या अल्लाह इन तमाम दुआओं को तो अपने बारगाह में कबूल मकबूल अता फरमा। हम तमाम लोगों को पंचतन पाक के सदके मेरे मौला, हम तमाम लोगों को हर गिबत जैसी आदतों से हिफाजत अता फरमा, झूठ बोलने से हिफाजत अता फरमा, हर बुराई से बच करने की तौफीक अता फरमा। आमीन आमीन या रब्बिल आलमीन बिरहमतिक या रहमान रहीमीन। अस्सलामु अलैकुम व रहमतुल्लाहि तआला व बरकातहू।